ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಬನ್ನಿ ಇವತ್ತಿನ ಎಪಿಸೋಡನ್ನು ನೋಡ್ಕೊಂಬರೋಣ. ರಂಗನಾಥ್ ಸೂರ್ಯ ಹೆಂಗಿತ್ತಪ್ಪ ನಿನ್ನ ಟ್ರಿಪ್ಪು ಅಂತ ಹೇಳಿ ಸೂರ್ಯನ ಕೇಳ್ತಾನೆ. ಅದಕ್ಕೆ ಸೂರ್ಯ ತುಂಬ ಚೆನ್ನಾಗಿತ್ತಪ್ಪ, ಅವ್ರಿಗೆ ತುಂಬಾ ಖುಷಿಯಾಗೋದ್ರು ಕರ್ನಾಟಕದಲ್ಲಿರೋ ದೇವಸ್ಥಾನಗಳೆಲ್ಲ ನೋಡಿ ಅಂತ ಹೇಳ್ದು. ಹೌದಪ್ಪ, ನಮ್ಮ ಕರ್ನಾಟಕಕ್ಕೆ ಬಂದರೆ ಖಂಡಿತವಾಗ್ಲೂ ಖುಷಿ ಆಗಲೇಬೇಕು, ನಮ್ಮ ಸಂಸ್ಕೃತಿ ಸಂಪ್ರದಾಯ ಆ ರೀತಿ ಇದೆ ಅಂತ ಹೇಳಿ ರಂಗನಾಥ್ ಅಂತಾನೆ. ತುಂಬ ಚೆನ್ನಾಗಿ ಖುಷಿ ಆಯಿತು. ಅವ್ರಿಗಿರೋ 42 ಹಲ್ಲುಗಳನ್ನು ಬಿಟ್ಟು ನಗ್ತಾ ಇದ್ರು ಅಂದಾಗ ಮನೋಜ್ ಇರೋದು ಎಲ್ರಿಗೂ 32 ಹಲ್ಲೇ ಎಲ್ಲರೂ ಅಂದರೆ ಅದ್ರ ಜೊತೆಲಿ ಮಗುನೂ ಸೇರಿ ಕಣೋ ಅಂತ ಹೇಳಿ ಸೂರ್ಯ ಅಂತಾನೆ. ಸರಿನಪ್ಪ, ಒಂದು ದೊಡ್ಡ ಕೆಲಸನ ಮಾಡಿದ್ದೀನಿ ನಾನು ಅಂತ ಹೇಳಿ ಅಂತಾನೆ. ಅದಕ್ಕೆ ಸೂರ್ಯ, ನಾನಲ್ಲಪ್ಪ, ಮೀನಾ ದೊಡ್ಡ ಸಾಧನೆ ಮಾಡಿರೋದು ಅಂತ ಹೇಳಿ ಸೂರ್ಯ ಅಂತಾನೆ. ಮೀನನ ಏನಪ್ಪ ಅದು ಅಂತ ಹೇಳಿ ಹೇಳಿದಾಗ ಅವಳ ಬಾಯಿಂದನೇ ಕೇಳಿ ಏನು ಅಂತ ಹೇಳಿ ಸೂರ್ಯ ಅಂತಾನೆ. ಆಗ ಮೀನಾ ನಡೆದಿರೋ ಒಂದು ಘಟನೆ ಎಲ್ಲ ಹೇಳ್ತಾಳೆ. ವಿಶಾಲಾಕ್ಷಿ ಮಾಡಿರೋ ಪ್ಲಾನ್ನ ಅವ್ರಿಗೇನೆ ರಿಟರ್ನ್ ಮಾಡಿ ದುಡ್ಡು ಯಾವ ರೀತಿ ವಿಶಾಲಾಕ್ಷಿಯಿಂದ ವಸೂಲಿ ಮಾಡಿದ್ಲು ಅನ್ನೋದನ್ನು ಎಳೆ ಎಳೆಯಾಗಿ ಬಿಡಿಸಿ ರಂಗನಾಥ್ಗೆ ಹೇಳ್ತಾಳೆ. ಕೊನೆಗೂ ಅವ್ರ ಮ್ಯಾನೇಜರ್ನ ಅವ್ರ ಓನರೇ ಹೊಡೆದು ವಿಶಾಲಾಕ್ಷಿಗೆ ವಾರ್ನ್ ಮಾಡಿ ವಿಶಾಲಾಕ್ಷಿಗೆ ದುಡ್ಡನ್ನು ಕೊಡ್ತಾರೆ. ಆಗ ಮೀನಾ ವಿಶಾಲಾಕ್ಷಿಗೆ ವಾರ್ನ್ ಮಾಡಿ ಬರ್ತಾಳೆ. ಬಡವರು ದುಡ್ಡು ಖಂಡಿತವಾಗ್ಲೂ ಈ ರೀತಿ ಮಾಡಬೇಡಿ, ನನ್ನ ಇದಕ್ಕೆ ಯಾಕೆ ನೀವು ಅಡ್ಡ ಬರ್ತಾ ಇದ್ದೀರಾ, ನಾನು ನಿಮಗೆ ಏನು ಮಾಡಿದ್ದೀನಿ, ಇನ್ನೊಂದು ಸಲ ಈ ರೀತಿ ಮಾಡಿದ್ರೆ ಎಲ್ಲ ಚೆನ್ನಾಗಿರಲ್ಲ ಅಂತ ಹೇಳಿ ವಿಶಾಲಾಕ್ಷಿಗೆ ವಾರ್ನನ್ನು ಮಾಡಿರ್ತಾಳೆ. ಇದನ್ನೆಲ್ಲ ತಿಳಿದಿದ್ದ ತಕ್ಷಣವೇ ರಂಗನಾಥ್ ಮತ್ತು ರವಿ ಇಬ್ಬರೂ ನಮ್ಗೆ ಹೇಳ್ಬೋದಿತ್ತಲ್ಲ ಅತ್ತೆ ಒಂದು ಮಾತು ಅಂತ ಹೇಳಿ ಹೇಳ್ತಾಳೆ. ಅದೇ ಟೈಮ್ಗೆ ಶ್ರುತಿ, ನಮ್ಗೆ ಯಾರಿಗೂ ಹೇಳಿದರೆ ಈ ಕೆಲಸ ಮಾಡಿದ್ಯಲ್ಲ ಅನ್ನೋ ಟೈಮ್ಗೆ ಶ್ರುತಿ, ನನಗೆ ಗೊತ್ತಿತ್ತು, ವಿಶಾಲಾಕ್ಷಿ ವಾಯ್ಸಲ್ಲಿ ಅವ್ರಿಗೆ ಫೋನ್ ಮಾಡಿ ಕರೆದಿದ್ದೆ ನಾನು ಅಂತ ಹೇಳಿ ಹೇಳಿದ ತಕ್ಷಣ ಈ ಕಡೆ ಶಾಂತಿ ಎದ್ದು ನಿಂತ್ಕೊಂಡ್ಬಿಡ್ತಾಳೆ. ಅಲ್ಲಿರೋರಿಗೆಲ್ಲ ತುಂಬ ಶಾಕ್ ಆಗೋಗುತ್ತೆ. ಅಮ್ಮ, ತುಂಬ ಕಷ್ಟಪಟ್ಟಿದ್ಯಾ ನೀನು, ಖಂಡಿತವಾಗ್ಲೂ ದೇವ್ರು ನಿಂಗೆ ಒಳ್ಳೇದು ಮಾಡ್ತಾಳಮ್ಮ ಮೀನಾ, ಕಷ್ಟಪಡೋರಿಗೆ ಯಾವತ್ತೂ ದೇವರು ಕಷ್ಟ ಕೊಡೋದಿಲ್ಲ, ನಿಮಗಿರೋ ಒಳ್ಳೆ ಮನಸ್ಸಿಗೆ ದೇವರು ಒಳ್ಳೇದೇ ಮಾಡ್ತಾನಮ್ಮ ಯಾವತ್ತೇನು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ನೋಡಿ ಆ ಖುಷಿಗೇನ ನಾನು ಸ್ವೀಟ್ಸ್ ಹೂವಾರೆಲ್ಲ ತೊಗೊಬಂದಿದ್ದೀನಿ ಅಂತ ಹೇಳಿ ಸೂರ್ಯ ಅಂತಾನೆ. ಮೀನಾ ಯಾಕ್ರಿ ಇದೆಲ್ಲ ಬೇಕು ಅಂತ ಅಂದಾಗ, ಇಲ್ಲ ಕಣೆ, ನೀನು ಮಾಡಿರೋ ಅಂತಿಂಥ ಕೆಲಸ ಅಲ್ಲ, ಸುಮ್ಮನೆ ಅಂತ ಹೇಳಿ ಮೀನಾಗೆ ಹೂವಾರ ಹಾಕ್ತಾನೆ. ತಗೋ ಬಾಯಿ ಸಿಹಿ ಮಾಡು, ನಿನಗೋಸ್ಕರ ಮೈಸೂರು ಪಾಕ್ ತೊಗೊಂಬಂದಿದ್ದೀನಿ, ಮಾಡು ಅಂತ ಹೇಳಿ ಮೀನಾಗೆ ತಿನ್ನಿಸ್ತಾನೆ. ಅದಾದಮೇಲೆ ಮನೇಲಿರೋರಿಗೆ ಸ್ವೀಟನ್ನು ಕೊಡ್ತಾನೆ. ರಂಗನಾಥಿಗೆ ಫಸ್ಟು, ಅಪ್ಪ ನೀನು ತಿನ್ನಪ್ಪ ಮೊದಲು ಅಂತ ಹೇಳಿ ರಂಗನಾಥಿಗೆ ತಿನ್ನಿಸ್ತಾನೆ. ರಂಗನಾಥಿಗೆ ಕೊಟ್ಟಿದ ತಕ್ಷಣವೇ ಅದಾದಮೇಲೆ ರವಿಗೆ ತಿನ್ನಿಸ್ತಾನೆ, ಆಮೇಲೆ ಶ್ರುತಿಗೆ ತಿನ್ನಿಸ್ತಾನೆ. ಕೊನೆಯದಾಗಿ ಶಾಂತಿಗೆ ತಿನ್ನಿಸ್ಬೇಕು ಅಂದಾಗ ಬಂದಾಗ ನನಗೇನು ಬೇಡ ಸ್ವೀಟ್ಸು ಅಂದಾಗ ಈ ಕಡೆ ಶ್ರುತಿ, ಅಲ್ಲ ಸ್ವೀಟ್ ಬೇಕು ಅಂತೇಳಿ ತರಿಸ್ಕೊಂಡು ತಿಂತಾಯಿದ್ರಿ, ಇವಾಗ ನೋಡ್ರೆ ಬೇಡ ಅಂತ ಹೇಳ್ತಾ ಇದ್ದಾರಲ್ಲ ಅತ್ತೆ ಅಂತ ಹೇಳಿ ಸ್ವೀಟನ್ನು ತೆಗೆದು ಶಾಂತಿಗೆ ತಿನ್ನಿಸ್ತಾಳೆ ಶ್ರುತಿ. ಅದನ್ನು ನೋಡಿ ಎಲ್ಲರೂ ನಗ್ತಾ ಇರ್ತಾರೆ. ಈ ಕಡೆ ಮನೋಜ ಮತ್ತು ರೋಹಿಣಿಗೂ ಸಹ ಸ್ವೀಟ್ಸನ್ನು ಕೊಡ್ತಾನೆ. ಆಗ ರೋಹಿಣಿ ಮೀನಾ ಅವ್ರನ್ನ ಕೇಳ್ತಾರೆ, ನೀವು ಇಷ್ಟೊಂದು ಓದಿದ್ದೀರಾ, ಮತ್ತೆ ನೋಡಿದ್ರೆ ಇದು ಬಾಂಡ್ ಪೇಪರಿಗೆ ಸಿಗ್ನೇಚರ್ ಮಾಡ್ಕೋಬೇಕಾದ್ರೆ ನೋಡ್ಕೊಳ್ಳಿಲ್ವ ನೀವು ಅಂತ ಹೇಳಿ ಮೀನಾಗೆ ರೋಹಿಣಿ ಕೇಳ್ತಾಳೆ. ಆ ಥರ ಕೇಳಿದ ತಕ್ಷಣವೇ ಸೂರ್ಯ, ನೀವು ಇಷ್ಟೊಂದು ಓದಿದ್ದೀರಾ, ನಿಮ್ಮ ಹಸ್ಬೆಂಡು 5 ಡಿಗ್ರಿ ಮಾಡಿದ್ದಾರೆ, ನೋಡ್ರಿ 30 ಲಕ್ಷ ನೀವು ದೆಕ್ಕೊಂಬಂದಿಲ್ವ ಅಂತ ಹೇಳಿ ರೇಗಿಸ್ತಾನೆ. ಮಾತಾಡಿದ್ರೆ ಸಾಕು ಕಾಲು ಕೇರ್ಕೊಂಡು ಜಗಳಕ್ಕೆ ಬರ್ತಿರಲ್ಲ ಅಂತ ಹೇಳಿ ರೋಹಿಣಿ ಅಂದಾಗ, ಮಾತಾಡೋದಲ್ಲ, ಯಾರ ಜೊತೆ ಮಾತಾಡ್ತಾ ಇದ್ದೀನಿ, ಹೇಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ತಿಳ್ಕೊಂಡು ಮಾತಾಡಬೇಕು ಅಂತ ಹೇಳಿ ಸೂರ್ಯ ಅಂತಾನೆ. ಆಗ ರಂಗನಾಥ್, ಸೂರ್ಯ ನೀನು ಕಷ್ಟಪಟ್ಟು ಬಂದಿದೆಯಾ, ತುಂಬ ಸುಸ್ತಾಗಿರುತ್ತೆ, ಒಳಗಡೆ ಕರ್ಕೊಂಡು ಹೋಗಮ್ಮ, ಒಂದು ಸ್ವಲ್ಪ ರೆಸ್ಟ್ ಮಾಡಲಿ ಅವನು ಅಂತ ಹೇಳಿ ರಂಗನಾಥ್ ಅಂತಾನೆ. ಸರಿ ಅಂತ ಹೇಳಿ ಸೂರ್ಯ ಮೀನಾ ಒಳಗಡೆ ಹೋಗ್ತಾರೆ. ಎಲ್ಲರೂ ಸಹ ಮನೆಯ ಒಳಗಡೆ ಹೋಗ್ತಾರೆ. ಈ ಕಡೆ ಸೂರ್ಯ ಫ್ರೆಂಡ್ಸು ಮನೆಗೆ ಬಂದಿರ್ತಾರೆ. ಏನಪ್ಪ ಸಡನ್ನಾಗಿ ಬನ್ನಿ ಅಂತ ಅಂದಾಗ, ಏನಿಲ್ಲ ಕಣೋ, ನಾವು ತಿರುಪ್ತಿಗೆ ಹೋಗಿದ್ರಿ, ತಿರುಪ್ತಿ ಪ್ರಸಾದ ಮನೆಗೆ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದೆ, ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಹೌದಪ್ಪ ಚೆನ್ನಾಗಿದ್ದೀರಿ, ಏನೋ ಕೆಲಸ ನಿನಗೆ ಅಂದರೆ ನನಗೆ ತಿಂಡಿ ಮಾಡ್ಕೊಂಡು ಹೋಗು ಅಂದಾಗಿಲ್ಲ, ನನಗೆ ತುಂಬ ಕೆಲಸ ಇದೆ ಅಂದಾಗ ಸೂರ್ಯ, ಏನು ದೊಡ್ಡ ಕೆಲಸ ನಿನಗೆ, 24 ಗಂಟೆ ಶೆಡ್ಡಲ್ಲಿ ಬಿದ್ದಿರ್ತೀಯ, ಕೆಲಸ ಅಂತೀಯ, ನಿನ್ನಂಥ ವಯಸ್ಸಲ್ಲಿರೋರೆಲ್ಲ ಲವ್ ಅದು ಇದು ಅಂಥೇಳಿ ಬಿದ್ದಿರ್ತಾರೆ, ನೀನು ನೋಡ್ರಿ ಯಾವಾಗಲೂ ಕೆಲಸ ಅಂತ ಸಾಯ್ತೀಯ ನನ್ನ ಮಗನು, ಬಾರೋ ಟಿಫನ್ ಮಾಡು ಫಸ್ಟು ಅಂತ ಹೇಳಿ ಟಿಫನ್ಗೆ ಒತ್ತಾಯ ಮಾಡ್ತಾಯಿರ್ತಾರೆ. ಸರಿ ಅಂಥೇಳಿ ಮೀನಾ ಅವರಿಗೆ ಟಿಫನ್ಗೆ ರೆಡಿ ಮಾಡ್ತಾಯಿರ್ತಾಳೆ. ಈ ಕಡೆ ರೋಹಿಣಿ ಬಂದು ಮನೋಜ್ಗೆ ಟಿಫನ್ ಅಂತ ಅಂದಾಗ, ಒಂದು 10 ನಿಮಿಷ ವೆಯ್ಟ್ ಮಾಡಿ, ಸೂರ್ಯ ಫ್ರೆಂಡ್ಸ್ ಬಂದಿದ್ದಾರೆ, ಅವ್ರಿಗೆ ಹಾಕ್ಕೊಟ್ಬಿಟ್ಟು ಅದಾದಮೇಲೆ ನಿಮ್ಗೆ ಹಾಕ್ಕೊಡ್ತೀನಿ ಅಂತ ಅಂದಾಗ, ಅವರಿಗೆ ಒಂದು ಸ್ವಲ್ಪ ಮೀಟಿಂಗ್ ಇದೆಯಂತೆ, ಒಂದು ಸ್ವಲ್ಪ ಬೇಗ ಅಂದಾಗ, ಸರಿ ರೋಹಿಣಿ ಅವರೇ ಒಂದು 10 ನಿಮಿಷ ವೆಯ್ಟ್ ಮಾಡಿರಿ ಸಾಕು ಅಂತ ಹೇಳಿ ಮೀನಾ ಅಂತಾಳೆ. ಸರಿ ಅಂತ ಹೇಳಿ ರೋಹಿಣಿನೂ ಸಹ ಅವ್ರ ಫ್ರೆಂಡ್ಸು ಊಟ ಮಾಡ್ತಾರೋದನ್ನ ಎಲ್ಲ ನೋಡಿ ಸೈಲೆಂಟಾಗಿ ರೂಮ್ಗೆ ಹೋಗ್ಬಿಡ್ತಾಳೆ. ಅಲ್ಲಿ ಹೋಗಿ ಮನೋಜಗೆ ಹೇಳ್ತಾ ಇರ್ತಾಳೆ, ಅವ್ರು ಯಾರೋ ಫ್ರೆಂಡ್ಸ್ ಬಂದಿದ್ದಾರೆ, ತಿಂತಾ ಇದ್ದಾರೆ, ತಿನ್ನೋವರೆಗೂ ನಾವು ವೆಯ್ಟ್ ಮಾಡಬೇಕಂತೆ ಅಂತ ಹೇಳಿ ಅಂತ ಇರ್ತಾನೆ.
ಈ ಕಡೆ ಮನೋಜ ಅವರು ತಿನ್ನೋವರೆಗೂ ನಾನು ವೆಯ್ಟ್ ಮಾಡಬೇಕಾ? ಇದು ನನ್ನ ಮನೇಲಿ ನಾನು ಟಿಫನ್ ಮಾಡೋಕ್ಕೆ ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕಾ? ಭಾಗ ಭಾಗ ಅಂತಾರೆ. ನನ್ನ ಪಾಲಲ್ಲಿ ನಾನು ಊಟ ಮಾಡೋ ಸ್ವತಂತ್ರ ಇಲ್ವಾ? ನನಗೆ ಹೊಟ್ಟೆ ಹಸಿತಾ ಇದೆ. ಅವ್ರು ತಿನ್ನೋವರೆಗೂ ನಾನು ಕಾಯ್ಕೊಂಡು ಕೂತ್ಕೊಳಕ್ಕೆಲ್ಲ ಆಗೋದಿಲ್ಲ. ನಂಗೆ ಟಿಫನ್ ಬೇಕು ಅಂದರೆ ಬೇಕು ಅಷ್ಟೇ ಅಂತ ಹೇಳಿ ಜೋರಾಗಿ ಮಾತಾಡ್ತಾ ಇರ್ತಾನೆ. ಆಗ ರೋಹಿಣಿ ಮನೋಜ್ ಅವ್ರು ಕೇಳಿಸುತ್ತೆ ಅಂದರೆ ಅವ್ರು ಕೇಳಿಸ್ಲಿ ಅಂತಲೇ ನಾನು ಮಾತಾಡ್ತಾ ಇರೋದು ಅಂತ ಹೇಳಿ ಜೋರಾಗಿ ಕಿರ್ಚಾಡ್ತಾ ಇರ್ತಾನೆ. ಮನೋಜ್ ಏನಾಯಿತು ನಿಮ್ಗೆ, ಯಾಕೆ ಹಿಂಗೆ ಕಿರ್ಚಾಡ್ತಿದ್ರೆ? ಅವ್ರು ಕೇಳಿಸ್ಕೊತಾರೆ, ಸುಮ್ಮನಿರಿ ಅಂತಂದರೂ ಸಹ ಜೋರಾಗಿ ಮನೋಜ ಮಾತಾಡ್ತಾ ಇರ್ತಾನೆ. ಈ ಕಡೆ ತಿಂದಾರವ್ರಿಗೆ ಕೇಳಿಸ್ತಾ ಇರುತ್ತೆ. ಒಂದೆರಡು ನಿಮಿಷ ಇರೋ, ನಾನು ಬರ್ತೀನಿ, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಮೀನಾ ಒಂದೆರಡು ದೋಸೆ ಹಾಕು ಇಲ್ಲಿ, ಅವನು ಏನಂತ ನಿನಗೆ ಗೊತ್ತು ತಾನೆ, ಒಂದೆರಡು ನಿಮಿಷ ಇರೋ, ನಾನು ಬರ್ತೀನಿ ಅಂತ ಹೇಳಿ ಸೂರ್ಯ ಒಳಗಡೆ ಮನೋಜರ ಹತ್ರ ಮಾತಾಡೋಕ್ಕೆ ಹೋಗ್ತಾನೆ. ಅದೇ ಟೈಮ್ಗೆ ಈ ಕಡೆ ರವಿ ಮತ್ತು ಶ್ರುತಿ ಅವರು ಬರ್ತಾರೆ. ಮನೋಜ ಮಾತಾಡ್ತಾ ಇರೋದೆಲ್ಲನೂ ಅವರು ಸಹ ಕೇಳಿಸ್ಕೊತಾರೆ. ಈ ಕಡೆ ಸೂರ್ಯನ ಸಾಕ, ಯಾಕೋ ಈ ಥರ ಆಡ್ತಾ ಇದೆಯಾ ಇವತ್ತು, ಏನೋ ಆಗಿದೆ ನಿನಗೆ ಅಂತ ಹೇಳಿದಾಗ, ಹೌದು ನನ್ನ ಪಾಲಿನ ಊಟ ನಾನು ತಿನ್ನೋಕೆ ಇಷ್ಟೊತ್ತು ಕಾಯಬೇಕಾ? 5 ಡಿಗ್ರಿ ಮನೋಜ ಇಲ್ಲಿ, ನನಗೆ ಕೆಲಸ ಇದೆ, ಕೆಲ್ಸಕ್ಕೆ ಹೋಗ್ದಿರ ನಾನು ಕಾಯ್ಕೊಂಡು ಕೂತ್ಕೊಳಕ್ಕಾಗಲ್ಲ, ನನಗೆ ಟೈಮ್ ಆಗಲ್ವಾ, ಫಸ್ಟ್ ನಾನು ಟಿಫನ್ ಕೊಡಬೇಕು ತಾನೇ ಅಂತ ಹೇಳಿದಾಗ ಗೆಸ್ಟ್ ಬಂದಿದ್ದಾರೆ, ಅವರೆಲ್ಲ ಕೇಳಿಸ್ಕೊತಾರೆ, ಮಾನ ಮರ್ಯಾದೆ ಹೋಗುತ್ತೆ, ಒಂದು ಸ್ವಲ್ಪ ಹೊತ್ತು ಸುಮ್ಮನಿರೋ, ಅವ್ರು ತಿಂದು ಹೋಗ್ಬಿಡ್ಲಿ ಅಂತಂದಾಗ, ಅದೆಲ್ಲ ಆಗಲ್ಲ, ನನಗೆ ನನ್ನ ಟಿಫನ್ ಬೇಕೇ ಬೇಕು ಅಷ್ಟೇ, ನನಗೆ ಟೈಮ್ ಆಗುತ್ತೆ, ನನಗೆ ಮೀಟಿಂಗ್ ಇದೆ, ನಾನು ವೆಯ್ಟ್ ಮಾಡಬೇಕಾ? ನಾನು ಈ ಮನೇಲಿ ಒಬ್ಬನು ತಾನೇ, ಮನೆಯವ್ರಿಗೆ ಫಸ್ಟ್ ಊಟ ಹಾಕಬೇಕು, ಬಂದವ್ರಿಗೆ ಆಮೇಲೆ ಹಾಕಬೇಕು, ಬಂದವರೆಲ್ಲ ಹಿಂಗೆ ಬಂದು ತಿನ್ಕೊಂಡು ಹೋಗ್ತಾಯಿದ್ರೆ ಹೆಂಗೆ ಏನು ಅಂತ ಹೇಳಿ ಜೋರಾಗಿ ಮಾತಾಡ್ತಾ ಇರ್ತಾನೆ. ಅದನ್ನು ಮಾತಾಡಿದ್ದು ಕೇಳಿಸ್ಕೊಂಡು ಅವ್ರ ಫ್ರೆಂಡ್ಸು ಇದ್ದು ಹೊಡ್ತಾರೆ. ಮೀನಾ, ಶ್ರುತಿ, ರವಿ ಅವರು ಎಷ್ಟು ಹೇಳಿದ್ರು, ಸರ್ ಕುತ್ಕೊಳ್ಳಿ, ದಯವಿಟ್ಟು ಕುತ್ಕೊಳ್ಳಿ ಅನ್ನೋ ಟೈಮ್ಗೆ ಎದ್ದು ಹೋಗ್ಬಿಡ್ತಾರೆ. ಈ ಕಡೆ ಮನೋಜ್ ಜೊತೆ ಮಾತಾಡಿ ಸೂರ್ಯ ಸಹ ರಿಟರ್ನ್ ಬರೋಷ್ಟ್ರಲ್ಲಿ ಅವ್ರು ಇರೋದಿಲ್ಲ. ಈ ಕಡೆ ಎಲ್ಲಿ ಅವರು ಅಂದಾಗ ಸೂರ್ಯ ಇಲ್ಲ ರೀ ಅವರು ಹೋಗ್ಬಿಟ್ರು ಅಂತ ಅಂತಾನೆ. ಆಗ ಸೂರ್ಯಗೆ ತುಂಬ ಬೇಜಾರಾಗುತ್ತೆ. ಮನೋಜ ಅದೇ ಟೈಮ್ಗೆ ಬರ್ತಾನೆ. ಮನೋಜನೇ ಎಳೆದು ಟಿಪ ಮೇಲೆ ಕುಳಿಸಿ ಇರೋ ಊಟನೆಲ್ಲ ಅವನಿಗೆ ತಿನ್ನಿಸ್ತಾ ಇರ್ತಾನೆ. ಏನು ರೀ ದೌರ್ಜನ್ಯ ಅಂತೇಳಿ ರೋಹಿಣಿ ಕೇಳ್ತಾ ಇರ್ತಾಳೆ. ನಿನ್ನ ಗಂಡ ಮಾಡಿರೋ ಗನಂದರಿ ಕೆಲಸಕ್ಕೆ ಇನ್ನೇನಮ್ಮ ಮಾಡ್ತಾರೆ ಅಂತ ಹೇಳಿ ಮೀನಾ ಮಾತಾಡ್ತಾಳೆ. ಅಲ್ಲರೂ ಡೈಲಿ ಎಷ್ಟೆಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ತಿಂತೀಯಾ, ಎರಡೆರಡು ದೋಸೆ ತಿಂದ್ಬಿಟ್ಟು ಅವ್ರು ಹೋಗ್ಬಿಡಿರಿ ಏನಾಗ್ತಾ ಇತ್ತು ನಿನಗೆ, ಅಷ್ಟು ಗೊತ್ತಾಗೋದಿಲ್ವ ನಿಮಗೆ, ಮನೇಲಿ ಗೆಸ್ಟ್ ಬಂದವರು ಅಂತ ಹೇಳ್ತಾನೆ ಇದ್ದೀನಿ, ಆ ಥರ ಎಲ್ಲ ಮಾತಾಡ್ತೀಯ ಅಂತ ಹೇಳಿ ಸೂರ್ಯ ಅಂತ ಇರ್ತಾನೆ. ಈ ಕಡೆ ಶ್ರುತಿನೂ ಸಹ ರೋಹಿಣಿನ ಬೈತಾ ಇರ್ತಾಳೆ. ಅಲ್ಲ ನಿಮಗೆ ಒಂದು ಕಾಮನ್ ಸೆನ್ಸ್ ಇಲ್ಲ, ಮನೆಗೆ ಬಂದಿರೋರ ಥರ ಯಾವ ರೀತಿ ಮಾತಾಡಬೇಕು ಅಂತ ಹೇಳಿಬಿಟ್ಟು ಅಂತ ಹೇಳಿ ಈ ಕಡೆ ಶ್ರುತಿನೂ ಸಹ ಬೈತಾ ಇರ್ತಾಳೆ. ಏನು ರೀ ಇದು, ಈ ಥರ ಜನ ಎಲ್ಲ ಮಾಡ್ತೀರಾ ನನ್ನ ಗಂಡ ಮೇಲೆ ಅಂತ ಹೇಳಿ ರೋಹಿಣಿ ಮಾತಾಡ್ತಾ ಇರ್ತಾಳೆ. ಆಗ ಮನೋಜ ಹಳೆ ಚಾಲಿ ಅದು, ಅವನಿಗೆ ಜೈಲಿಗೆ ಹೋಗ್ಬೇಕಂತ ಅನಿಸ್ತಾ ಇದೆ, ಅದಕ್ಕೆ ಆ ಥರ ಆಡ್ತಾ ಇದ್ದಾನೆ ಅಂದ ತಕ್ಷಣ ಸೂರ್ಯಗೆ ತುಂಬ ಕೋಪ ಬಂದುಬಿಡುತ್ತೆ. ಅಯ್ಯೋ ನಿನ್ನ ಅಂತ ಹೇಳಿ ಸೂರ್ಯ ಚಾಕುನೇ ಎತ್ಕೊಂಡು ಚುಚ್ಚೋಕ್ಕೆ ಮನೋಜ ಮೇಲೆ ಹೋಗ್ತಾ ಇರ್ತಾರೆ. ಅದೇ ಟೈಮ್ಗೆ ಶ್ರುತಿ ಅವರು ತಾಯಿ ಮನೆಗೆ ಬರ್ತಾರೆ. ಅಯ್ಯೋ ಏನು ನಡೀತಾ ಇದೆ ಇಲ್ಲಿ ಅಂತ ಹೇಳಿ ಶ್ರುತಿ ತಾಯಿ ಕೇಳಿದ ತಕ್ಷಣವೇ ಅವರು ಆಂಟಿ ನೀವು ಬಂದಿದ್ದಕ್ಕೆ ಇವತ್ತು ಮನೋಜ ಬದುಕೊಂಡ್ರು ಆಂಟಿ, ಇಲ್ಲ ಅಂದರೆ ನನ್ನ ತಾಳಿನೇ ಕಿತ್ಕೊಂಡ್ಬಿಡ್ತಾಯಿದ್ರು ಆಂಟಿ, ಇವರು ಒಳ್ಳೆ ರೌಡಿ ಥರ ಬಿಹೇವ್ ಮಾಡ್ತಾಯಿದ್ದಾರೆ ಅಂದ ತಕ್ಷಣ ಏನು ನಡೀತಿದೆ ಇಲ್ಲಿ ನಿಮ್ಮ ಮನೇಲಿ ಅಂತ ಹೇಳಿ ಶ್ರುತಿ ಅವರಮ್ಮ ಅಂತಾಳೆ. ಎಲ್ಲ ಗಂಡ ಹೆಂಡ್ತಿಯಿಂದನೇ ನಡೀತಾ ಇರೋದು ಅಂತ ಹೇಳಿ ರೋಹಿಣಿ ಬೈತಾ ಇರ್ತಾಳೆ. ಅದೇ ಟೈಮ್ಗೆ ಯಾಕೆ ಬೇಕು ಈ ನಿನಗೆ ತಲೆನೋವು, ಇಂಥ ಮನೆ ಬೇಡ ಅಂತೇಳಿ ಬಡ್ಕೊಂಡೆ ನಾನು, ನೋಡ್ರಿ ಇಂಥ ಮನೇಲಿ ಬಂದು ಕೂತಿದೀಯಾ, ಡಬ್ಬಿಂಗ್ ಬೇಡ ಅಂದರೆ ಡಬ್ಬಿಂಗ್ ಬೇಕು ಅಂದೆ, ಇವನೇ ಮದುವೆ ಆಗಬೇಕು ಅಂದೆ, ನೋಡ್ರಿ ಇಂಥ ಮನೇಲಿ ಬಂದು ಕೂತಿದ್ಯಾ, ಏನಿದೆಲ್ಲನೂ ಅಂತ ಹೇಳಿ ಹೇಳಿದಾಗ, ಅಮ್ಮ ನೀನು ಯಾರು ಬರೋಕ್ಕೆ ಹೇಳಿದ್ದು, ನಿನಗೆ ಗೊತ್ತಾಗಲ್ವ ಅಷ್ಟು ಮಾತ್ರ ಅಂತಂದಾಗ, ನನ್ನ ಮಗಳು ನೋಡೋಕೆ ನಾನು ಬಂದೆ, ಅದು ತಪ್ಪ ಅಂತ ಕೇಳ್ತಾಳೆ. ಅದಲ್ಲ ಎಲ್ಲರ ಮನೇಲಿ ನಡೆಯೋ ಕಥೆನೇ ಇದು, ಇದೆಲ್ಲ ನಿನಗೆ ಬೇಡ, ನೀನು ಬಾಯಿ ಮುಚ್ಕೊಂಡು ಹೋಗು ಅಂತ ಹೇಳಿ ಬೈತಾ ಇರ್ತಾಳೆ. ಅದೇ ಟೈಮ್ಗೆ ಈ ಮನೇಲಿ ಇದೆಲ್ಲ ಗಂಡ ಹೆಂಡ್ತಿಯಿಂದನೇ ಆಗೋದು, ಈ ಸೂರ್ಯ ಮೀನಿಂದನೇ ಎಲ್ಲ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗೋದು ಆಂಟಿ ಅಂತ ಅಂದ ತಕ್ಷಣವೇ ಶ್ರುತಿ ಬಾಯಿ ಮುಚ್ಚಿರಿ ಸಾಕು ಅಂತ ಹೇಳಿ ಜೋರಾಗಿ ಬೈತಾ ಇರ್ತಾಳೆ. ನಾನು ಬಾಯಿ ಮುಚ್ಚಬೇಕಂದಾಗ, ಹೌದು ನೀವೇ ಬಾಯಿ ಮುಚ್ಚಿ, 2 ದೋಸೆ ತಿಂದ್ಬಿಟ್ಟು ಹೋಗ್ಬಿಟ್ಟಿದ್ರೆ ಏನಾಗ್ತಾಯಿತ್ತು ನಿಮಗೆ, ಅಲ್ಲ ಅಷ್ಟು ಮಾತಾಡ್ತಿರಲ್ಲ, ನೀವೇ ಹೋಗಿ ನಿನ್ನ ಗಂಡಿಗೆ ಅಡುಗೆ ಮನೇಲಿ ಮಾಡ್ಕೊಡ್ಬೋದಿತ್ತಲ್ಲ, ಯಾಕೆ ಅದಾಗಲ್ವ ನಿಮ್ಮ ಕೈಯಲ್ಲಿ, ಸೂರ್ಯ ಮೀನಾಗೆ ಬರ್ಕೊಟ್ಟಿದ್ದಾರೆ ಕಿಚನ್ನು, ನೀವು ನಿನ್ನ ಗಂಡ ಮಾಡಿರೋ ನಾಟಕ ನಮಗೆಲ್ರಿಗೂ ಗೊತ್ತು, ನೀವು ಏನು ಗೊತ್ತಿಲ್ಲದೆ ಥರ ನಾಟಕ ಮಾಡಬೇಡಿ, ನಿಮಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ವ, ದೊಡ್ಡ ಮೇಜರ್ ಅಂಥೇಳಿ ಇದು ಮಾಡ್ತೀರಾ, ನೀವು ಹೋಟ್ಲಿಂದ ತೊಗೊಂಬಂದು ಊಟ ತಿನ್ನೋಕ್ಕಾಗಲ್ವ ನಿಮ್ಮ ಕೈಯಲ್ಲಿ ಅಂಥೇಳಿ ಬೈತಾಳೆ. ಆ ಥರ ಅಂದ ತಕ್ಷಣವೇ ಈ ಕಡೆ ಮನೋಜ ಎಷ್ಟೇ ಆಗಲಿ ಮನೆ ತಿಂಡಿನೇ, ಹೋಟ್ಲು ತಿಂಡಿನೇ, ಮನೆ ಊಟನೇ ನನಗೆ ಬೆಸ್ಟು ಅಂತ ಹೇಳಿದಾಗ, ಜಾಸ್ತಿ ಮಾತಾಡಬೇಡ ರವಿ ಅಂತಾನೆ, ಜಾಸ್ತಿ ಮಾತಾಡಬೇಡ ಮನೋಜ, ಇಲ್ಲಾಂದರೆ ನನ್ನ ಕೈಲಿ ಸರಿಯಾಗಿ ಓದೇ ತಿಂತೀಯ ಅಂತ ಹೇಳಿ ರವಿ ಅಂತಾನೆ. ಅಂದ ತಕ್ಷಣ ಮನೋಜ ನನ್ನ ಹೊಡಿತೀಯ ಕಣೋ, ನಾನೇನೋ ಮಾಡಿದೆ ಅಂದಾಗ, ಇನ್ನೇನು ಪಾಪ 2 ದೋಸೆ ತಿಂದು ಹೋಗ್ತಾಯಿದ್ರು, ಅಷ್ಟೆಲ್ಲ ಮಾತಾಡಿದೆ, ಅವ್ರಿಗೆ ಎಷ್ಟು ಬೇಜಾರಾಗಿರುತ್ತೆ, 2 ದೋಸೆ ತಿಂದು ಯಾವಾಗ ನೋಡು ನಿಂಗೆ ಅರ್ಜೆಂಟ್ ಅಂದರೆ ಹೋಗಿ ಹೋಟ್ಲಲ್ಲಿ ಊಟ ಮಾಡಬೇಕಲ್ವ, ಯಾಕೆ ಹೋಟ್ಲಲ್ಲಿ ಊಟನೇ ಮಾಡೋದಿಲ್ವ ನೀವು,
ಇವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೊಂಡೋದ್ರೆ ಏನಾಗ್ತಾಯಿತ್ತು, ಸುಮ್ಮನೆ ಆ ಥರ ಇದು ಮಾಡಿ ಕಳಿಸೋ ಅವಶ್ಯಕತೆ ಏನಿತ್ತು ನಿಮಗೆ ಅಂತ ಹೇಳಿ ಮನೋಜನ್ನ ಬೈತಾನೆ. ಈ ಕಡೆ ಇವ್ರ ಅಮ್ಮಗೆ, ಅಮ್ಮ ಇಲ್ಲಿ ನಡೆದಿರೋದೆಲ್ಲ ಮನೇಲೇನು ಹೇಳ್ಬೇಡ, ಇವನ್ ನಮ್ಮ ಅತ್ತೆ ನಮ್ಮ ಮಾವಾಗೂ ಸಹ ಹೇಳ್ಬೇಡ, ಸೈಲೆಂಟಾಗಿ ಇಲ್ಲಿಂದ ಹೊರಡು ಅಷ್ಟೇ. ಅಪ್ಪಗೂ ಹೋಗಿ ಇದೆಲ್ಲ ಹೇಳೋಕೆ ಹೋಗ್ಬೇಡ, ನಿನ್ನ ಮನೆಗೆ ಹೋಗು, ನಾನು ಕಾಲ್ ಮಾಡ್ತೀನಮ್ಮ, ಹುಷಾರಾಗಿ ಹೋಗು ಅಂತ ಹೇಳಿ ಶ್ರುತಿ ಅವರ ಅಮ್ಮಗೆ ಹೇಳಿ ಶ್ರುತಿ ಕಳಿಸ್ತಾಳೆ. ಸರಿ ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗು, ನಾನು ಹೇಳಿದ ಮಾತು ನಿನಗೆ ಕೇಳೋದೇ ಇಲ್ಲ ಅಂತ ಹೇಳಿ ಅವ್ರ ತಾಯಿನೂ ಸಹ ಸೈಲೆಂಟಾಗಿ ಅಲ್ಲಿಂದ ಹೊರಡ್ಬಿಡ್ತಾರೆ. ಈ ಕಡೆ ಅವ್ರ ತಾಯಿ ಹೋಗಿದ ತಕ್ಷಣ ಶ್ರುತಿ, ಸೂರ್ಯ ಅವರೇ ಎಷ್ಟೇ ಆದರೂ ನೀವು ಚಾಕು ಹಿಡ್ಕೊಳ್ಳೋದು ದೊಡ್ಡ ತಪ್ಪು ಅಂಥೇಳಿ ಶ್ರುತಿ ಸೂರ್ಯಗೆ ಹೇಳ್ತಾಳೆ. ಅವ್ನು ಮಾಡಿದ್ದು ಏನೂ ತಪ್ಪಿಲ್ಲ, ಸುಮ್ಮನೆ ಶ್ರುತಿ ಅಂತೇಳಿ ರವಿ ಅಂದಾಗ, ಇಲ್ಲ ಅಮ್ಮನ ಆ ಥರ ಚಾಕು ಇಟ್ಕೋಬಾರ್ದಿತ್ತು, ಅವರು ಚಾಕು ಇಟ್ಕೊಳ್ಳೋದು ತಪ್ಪಲ್ವಾ ಅಂತ ಹೇಳಿ ಈ ಕಡೆ ಶ್ರುತಿ ರವಿನೂ ಸಹ ಅಂತಾರೆ. ಸರಿ ಹೌದು, ಇಬ್ಬರೂ ಸಾರಿ ಕೇಳಬೇಕು ಅಂದಾಗ ನಾವು ಯಾಕೆ ಸಾರಿ ಕೇಳಬೇಕು, ನಾವೇನು ತಪ್ಪು ಮಾಡಿಲ್ವಲ್ಲ ಅಂತ ಹೇಳಿ ಅಯ್ಯೋ ಒಬ್ರಿಗೊಬ್ಬರು ಸೈಲೆಂಟಾಗಿ ಮನೆ ಒಳಗಡೆ ಹೋಗ್ತಾರೆ. ಆಗ ಇವರಿಬ್ಬರು ನೀವು ಸಾರಿ ಕೇಳಿದ್ರೇ, ಇಲ್ಲ ಈ ಪ್ರಾಬ್ಲಮ್ ಇಲ್ಲಿಗೆ ಸಾಲ್ವ್ ಆಗೋದಿಲ್ಲ ಅಂತ ಹೇಳಿದಾಗ ಅವರ ರೂಮ್ಗೆ ಹೊರಟ್ಬಿಡ್ತಾರೆ. ಈ ಕಡೆ ಮೀನಾ ಸೂರ್ಯನ ಕಾಮ್ ಮಾಡೋಕ್ಕೆ ನೋಡ್ತಾ ಇರ್ತಾಳೆ. ರೀ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡ್ರಿ, ಅವ್ರು ನಿಮ್ಮ ಇಷ್ಟ ಆದರೂ ನಿಮ್ಮ ಅಣ್ಣನೇ ಅಲ್ವಾ, ಈ ಪ್ರಾಬ್ಲಮ್ ಇಲ್ಲಿಗೆ ಸಾಲ್ವ್ ಮಾಡೋಣ, ನೀವು ಚಾಕು ಹಿಡ್ಕೊಳ್ಳೋದು ದೊಡ್ಡ ತಪ್ಪಲ್ವ ರೀ ಅಂತ ಹೇಳಿದಾಗ, ಮತ್ತು ಇನ್ನೇನೆ ಅವನ ಬೇಜಾರು ಕೊಡ್ರಿ, ಯಾರು ಇರ್ತಾರೆ, ಎಷ್ಟು ಬೇಜಾರು ಮಾಡ್ಕೊಂಡು ಹೋಗಿರ್ತಾರೆ ಅಂತಾರೆ. ಈ ಕಡೆ ರೋಹಿಣಿನೂ ಸಹ ಮನೋಜ್ ಮಾವಾಗ ಏನಾದರೂ ಗೊತ್ತಾದ್ರೆ ತುಂಬ ಬೇಜಾರು ಮಾಡ್ಕೊತಾರೆ, ಮನೆಗೆ ಬಂದಿರೋ ಗೆಸ್ಟು ಊಟ ಮಾಡಿದ್ರೆ ಈ ರೀತಿ ಎದ್ದೋದ್ರು ಅಂತಂದರೆ ಅವರು ನಿಮಗೆ ಪದಗಳಲ್ಲೇ ಸಾಯಿಸ್ಬಿಡ್ತಾರೆ. ನನ್ನ ಮಾತು ಕೇಳಿ ಮನೋಜು, ಸಾರಿ ಕೇಳಿ, ಅದರಿಂದ ಏನೂ ಆಗೋದಿಲ್ಲ, ಪ್ರಾಬ್ಲಮ್ ಇಲ್ಲಿಗೆ ಸಾಲ್ವ್ ಮಾಡಿಬಿಡೋಣ, ಅತ್ತೆ ಮಾವಾಗಿದ್ರ ಬಗ್ಗೆ ಏನೂ ತಿಳಿಸೋದು ಬೇಡ ಅಂಥೇಳಿ ರೋಹಿಣಿನೂ ಸಹ ಈ ಕಡೆ ಕನ್ವಿನ್ಸ್ ಮಾಡ್ತಾಳೆ. ಸಾರಿ ಕೇಳೋಕ್ಕೆ ಒಬ್ರಿಗೊಬ್ರು ಬಂದು ಹಾಲಲ್ಲಿ ನಿಂತ್ಕೊತಾರೆ. ಸಾರಿ ಕೇಳಿ ಅಂಥೇಳಿ ರೋಹಿಣಿ ಹೇಳಿದಾಗ ಸರಿ ಸಾರಿ ಅಂತ ಮನೋಜ ಕೇಳಿಬಿಡ್ತಾನೆ. ಈ ಕಡೆ ರವಿ ಮತ್ತು ಶ್ರುತಿ ಸೂರ್ಯನ ನಾನು ಕೇಳೋಣ ಅಂದಾಗ ಮೀನಾ ರಿಕ್ವೆಸ್ಟ್ ಮಾಡ್ತಾಳೆ. ಸರಿ ಸಾರಿ ಅಂಥೇಳಿ ಅವನು ಅಂದು ಅವ್ರ ಪಾಡ್ಗೆ ಅವ್ರು ಎಲ್ಲರೂ ರೂಮ್ಗೆ ಹೋಗ್ಬಿಡ್ತಾರೆ. ಈ ಕಡೆ ಮೀನಾ ಸೂರ್ಯ, ರೀ ಯಾವ ವಿಚಾರಕ್ಕೆ ನೀವು ಜೈಲಿಗೆ ಹೋಗಿದ್ದು, ನನ್ನ ಹತ್ರ ಹೇಳ್ರಿ ಏನಾಯಿತು ಅಂತ ಹೇಳಿದಾಗ, ನನಗೆ ತುಂಬ ತಲೆನೋವ್ತಾ ಇದೆಯಮ್ಮ, ದಯವಿಟ್ಟು ನಾನು ಕಾಫಿ ತೊಗೊಬಾ ಅಂತ ಹೇಳಿದಾಗ ಮೀನಾ ಹೋಗಿ ಕಾಫಿ ಮಾಡ್ತಾ ಇರ್ತಾಳೆ. ಈ ಕಡೆ ಶ್ರುತಿನೂ ಸಹ ಫೋನ್ ನೋಡ್ಕೊಂಡು ಹೋಗ್ತಾ ಇರ್ತಾಳೆ. ಈ ಕಡೆ ರೋಹಿಣಿ, ಏನು ಶ್ರುತಿ ಏನೋ ನೋಡ್ಕೊಂಡು ಹೋಗ್ತಾ ಇದ್ದೀರಾ ಅಂತಂದಾಗ, ಏನಿಲ್ಲ ಯಾವುದೋ ಗೇಮ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅಂತಾರೆ. ಆಗ ಈ ಕಡೆ ರೋಹಿಣಿ, ಗೇಮ್ ಆಡೋರು ತುಂಬ ಜನ ಇದ್ದಾರೆ ಇಲ್ಲಿ ಅಂದ ತಕ್ಷಣವೇ ಮೀನಾ ತುಂಬ ರೇಸ್ ಆಗೋಗ್ತಾಳೆ. ಯಾರಿಗೆ ಹೇಳ್ತಾ ಇರೋದು ನೀವು ಅಂತ ಹೇಳಿ ಹೇಳಿದಾಗ, ಅಯ್ಯೋ ನಾನು ಹೀಗೆ ಕಾಮನ್ನಾಗಿ ಹೇಳಿದೆ, ನೀವು ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಾ ಅಂದಾಗ, ಇಲ್ಲಿ ಕಾಮನ್ನಾಗಿ ಹೇಳೋಕ್ಕೆ ಇರೋದೇ 3 ಜನ, 3ನೇವ್ರು ಯಾರಿಲ್ಲಿ ಅಂತ ಅಂತಾಳೆ. ಅದೇ ಟೈಮ್ಗೆ ಈ ಕಡೆ ಶ್ರುತಿಗೂ ಕಾಮ್ ಆಗಿರಿ, ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ, ಈಗ ತಾನೇ ಸಮಾಧಾನವಾಗಿದ್ರಿ, ಈಗ ಮತ್ತೆ ಜಗಳ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಒಂದು ಕೆಲಸ ಮಾಡಿ, ಇದು ಗೇಮ್ ಆಡೋರು ತುಂಬ ಚೆನ್ನಾಗಿರುತ್ತೆ, ಮೀನವರೇ ನೀವು ಸೂರ್ಯನ ಒಪ್ಪಿಸಿ, ರೋಹಿಣಿ ಅವರೇ ನೀವು ಮನೋಜರನ್ನ ಒಪ್ಪಿಸಿ, ನಾವೆಲ್ಲ ಸೇರಿ ಒಂದು ಗೇಮ್ ಆಡೋಣ ಅಂತ ಹೇಳ್ತಾಳೆ. ಅದಕ್ಕೆ ಇವರು ಓಕೆ ನಾನು ಕನ್ವಿನ್ಸ್ ಮಾಡಿ ನೋಡ್ತೀನಿ ಅಂತ ಹೇಳಿ ಇವರು ಸಹ ಒಪ್ಕೊಂಡು ಮನೆಗೆ ರೂಮ್ಸ್ ಒಳಗಡೆ ಹೋಗ್ತಾರೆ. ಅದಾದಮೇಲೆ ಮೀನಾ ಸೂರ್ಯಗೆ ಕಾಫಿನ ಕೊಟ್ಟು, ರೀ ನಿಮಗೆ ತುಂಬ ತಲೆನೋವುತ್ತಿದೆಯಲ್ವಾ, ತೊಗೊಳ್ಳಿ ಕಾಫಿ ಅಂತ ಹೇಳ್ತಾಳೆ. ನಾನು ಒಂದು ಪ್ಲ್ಯಾನ್ ಮಾಡಿದ್ದೀನಿ ಅಂತಂದಾಗ, ಏನಮ್ಮ ಅದು ಅಂದರೆ, ನಾವು ಎಲ್ಲ ಸೇರಿ ಒಂದು ಗೇಮ್ ಆಡೋಣ ರೀ, ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ. ಆಗ ಸೂರ್ಯ ಸೈಲೆಂಟಾಗಿ ಇರ್ತಾನೆ, ಏನೂ ಮಾತಾಡೋದಿಲ್ಲ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಆದಷ್ಟು ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ, ಆದಷ್ಟು ನನ್ನ ವೀಡಿಯೋಸ್ ಮಾಡೋಕ್ಕೆ ಎಂಕರೇಜ್ ಮಾಡಿ. ಬಾಯ್ ಬಾಯ್.